ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ. ಹಂಗೆ ಇಲ್ಲಿ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿನಿ ನೋಡ್ರಿ. ಅದು ಬಟ್ಟೆ ಒಗಿಲಾಕತ್ತಿದ್ರ. ಹಂಗಾರೆ ನಾನು ಇಲ್ಲಿ ಅಡುಗೆನೂ ಮಾಡಾಕತ್ತೀನಿ ನೋಡ್ರಿ. ಅಡುಗೆ ಅಂದ್ರೆ ಈಗ ಇಲ್ಲಿ ಕಡಂಗಿ ಕಸಕ್ಕಿಟ್ಟಿನಿ ನೋಡ್ರಿ. ಕಡಂಗಿ ಕಾಯಿ ಎತ್ತಳಿ ಇಟ್ಟಿದ್ದಾರೆ. ನಾ ಹಂಗೆ ಇಲ್ಲಿ ಇದು ಕಟ್ ಮಾಡಿ ನೋಡ್ರಿ. ಉಳ್ಳಾಗಡ್ಡಿ ರೀ, ಟಮಾಟೆ ಹಣ್ಣು ಕಟ್ ಮಾಡೀನಿ, ಕರಿಬೇವು ತೊಗೊಂಡಿನಿ ರೀ ಒಗ್ಗರಣೆಗೆ. ಇಲ್ಲಿ ಬದ್ನೆಕಾಯಿ ಕಟ್ ಮಾಡೀನಿ ನೋಡ್ರಿ, ತುಂಬಗಾಯಿ ಮಾಡ್ಬೇಕಂತ ಹೇಳ್ರಿ. ನೋಡಿದ್ರಲ್ರಿ, ಇನ್ನು ಬಾಂಡೆ ಅದಾವ್ರಿ, ಬಾಂಡೆ ತಿಕ್ಕಬೇಕು ನೋಡ್ರಿ. ಬದ್ನೆಕಾಯಿ ಪಲ್ಯ ಮಾಡಾಕತ್ತೀನಲ್ರಿ. ಈಗ ಎಲ್ಲ ಒಗ್ಗರಣೆ ಹಾಕಿ ನೋಡ್ರಿ. ಎಣ್ಣೆ ಕಾಯನ, ಸಾಸ್ಮಿ, ಜೀರಿಗೆ ಹಾಕಿ, ಕರಿಬೇವು ಹಾಕಿ, ಉಳ್ಳಾಗಡ್ಡಿ ಹಾಕಿ, ಉಳ್ಳಾಗಡ್ಡಿ ಕೆಂಪಗಾರ ಟಮಾಟೆ ಹಣ್ಣು ಹಾಕಿ ನೋಡ್ರಿ. ಇದು ಸ್ವಲ್ಪ ಚಂದ ಏನಟ್ಟು ಕೆಂಪಗೆ ಇದಾಗಬೇಕ್ರಿ. ಇದು ನೋಡ್ತಿರಲ್ರಿ, ಕುದಿಯಾಕತ್ತದ. ಈ ಕಡೆ ನೋಡ್ರಿ, ನಾನು ಶೇಂಗದ ಕಾಳು ಹುರಿದಿಟ್ಟಿನಿ ರೀ. ಅದನ್ನು ಶೇಂಗದ ಪುಡಿ ಹಚ್ತೀನಿ ನೋಡ್ರಿ ಬದ್ನೆಕಾಯಿಗೆ ಹಂಗಂತೇಳಿ. ಈಗ ನೋಡ್ರಿ, ಅದು ಚಂದಾಗ ಕುದಿಯಾಕತ್ತದ್ರಿ. ನಾನು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಹಾಕಿಬಿಡ್ತೀನಿ ನೋಡ್ರಿ. ಈಗ ಅರಿಶಿನ ಪುಡಿ ಉಪ್ಪು ಹಾಕಿದ್ರೆ ಸ್ವಲ್ಪ ಎಣ್ಣೆಯಾಗ ಚಂದ ಆಗ್ತದ್ರಿ. ನೋಡ್ರಿ, ಅದಷ್ಟು ಕುದೀಲಿ. ಇದು ಶೇಂಗಾ ಮಿಕ್ಸರ್ಗೆ ಹಾಕ್ತೀನಿ ನೋಡ್ರಿ. ನಾನು ಈ ಥರ ಶೇಂಗಾದ ಪುಡಿ ಮಿಕ್ಸರ್ಗೆ ಹಾಕಿ ಎಲ್ಲ ಈ ಕುರ್ದಾಗ ತುಂಬಿ ಇಟ್ಟಿನಿ ನೋಡ್ರಿ. ಈಗ ಇದನ್ನ ಈಗ ಸುರಿ ಬಿಡ್ತೀನಿ ರೀ. ಅದನ್ನ ಚಂದಾಗ ಈಗ ಎಣ್ಣೆಗ ಸುಟ್ಕೋಬೇಕು ನೋಡ್ರಿ. ನಾ ಇಡ್ತೀನಿ ರೀ, ಫೋನ್ ತಳಗಿಟ್ಟು ಚಂದ ತಿರುಗಾಡ್ತೀನಿ. ಈಗ ನೋಡ್ರಿ, ಬದ್ನಿಕಾಯಿನೂ ಹಾಕಿನಿ ನೋಡ್ರಿ. ಬದ್ನಿಕಾಯಿ ಹಾಕಿದಾರೆ. ಹಂಗೆ ಖಾರ ಹಾಕಿನಿ ನೋಡ್ರಿ. ಇದಕ್ಕೆ ಖಾರ ಹಾಕೋದು ಇಡುವೆ ಮಾಡಿಲ್ಲಲ್ರಿ ನಾನು. ಖಾರ ಹಾಕಿನಿ ರೀ. ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕಿನಿ ರೀ. ಗರಂ ಮಸಾಲೆ ನಮ್ಮ ಕಡೆದು ಮಸಾಲೆ ಖಾರ ಆದ್ರೆ ಏನು ಗರಂ ಮಸಾಲೆ ಹಾಕೋದು ಬೇಕಾಗಿಲ್ಲ ರೀ. ಆ ಮಸಾಲೆ ಖಾರ ಇರಲಿಲ್ಲ ನೋಡ್ರಿ. ಅದಕ್ಕೆ ಗರಂ ಮಸಾಲೆ ಅದು ಪ್ಯಾಕೆಟ್ ಖಾರ ಹಾಕಿ ಸ್ವಲ್ಪ ಧನಿಯಾ ಪುಡಿ ಹಾಕಿನಿ ರೀ. ನೀರು ಹಾಕಿನಿ ನೋಡ್ರಿ. ಈಗ ಸ್ವಲ್ಪ ಕುದಿಬೇಕ್ರಿ ಇದು. ಅವಾಗೆಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತದೆ ನೋಡ್ರಿ, ಚಂದ ಕುದ್ದು. ಇದ್ರ ಮ್ಯಾಗ ಸ್ವಲ್ಪ ಮುಚ್ಚಿಡ್ತೀನಿ ರೀ. ಈಗ ಇಲ್ಲಿ ನೋಡ್ರಿ, ಇಲ್ಲೇ ಮಗ್ಲ ಬಾಣೆ ಅಂತೂ ಇಷ್ಟ ಅದ ನೋಡ್ರಿ. ಬೆಳಗ್ಗೆ ನಾಷ್ಟ ಮಾಡಿದ್ದು ಎಲ್ಲ ಇಡ್ಲಿ ಪಾತ್ರೆ ಎಲ್ಲ ಅದ ನೋಡ್ರಿ. ಇಡ್ಲಿ ಇದು ಎಲ್ಲ ಕಡಾಯಿಗಳು ಎಲ್ಲ ಚಟ್ನಿ ಅದು ಇದು ಮಾಡಿದ್ದು ಇಷ್ಟು ಸಾಮಾನು ಅದ ನೋಡ್ರಿ ಬೆಳಗ್ಗೆದ್ದು. ಇದು ಮಧ್ಯಾಹ್ನಕ್ಕೆ ಪಲ್ಯ ಮಾಡಾಕ್ತೀನಿ ರೀ ಚಪಾತಿ ಜೊತೆ. ನೋಡಿದ್ರಲ್ರಿ, ಸ್ವಲ್ಪ ಮ್ಯಾಗ ಮುಚ್ಚಿಡ್ತೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಹಾಕದ್ರಿ ಬದ್ನಿಕಾಯಿ ಪಲ್ಯ ನೋಡ್ರಿ. ಎಲ್ಲ ಬಟ್ಟೆ ಒಗಿದಾಯ್ತು ನೋಡ್ರಿ. ಈಗ ಲಾಸ್ಟ್ಗೆ ಬಟ್ಟೆ ಎಲ್ಲ ಹಿಂಡಾಕತ್ತದ್ರಿ. ಹೆಂಗೆ ತಿರ್ಗಾಕತ್ತದ್ರಿ ಮಿಷನ್ ನೋಡ್ರಿ. ಬರೀ ಇನ್ನು 6 ನಿಮಿಷ ಆಯ್ತು ನೋಡ್ರಿ. ಇವಾಗ 5 ನಿಮಿಷ ಆಯ್ತು ರೀ. ಐದು ನಿಮಿಷ ಮಾತ್ರ ಆಯ್ತು ರೀ. ನೋಡ್ರಿ, ಬದ್ನಿಕಾಯಿ ಪಲ್ಯ ಎಷ್ಟು ಚಂದ ಕುದಿಯಾಕತ್ತೈತ್ರಿ. ಮಸ್ತ್ ಅಂದ್ರೆ ಮಸ್ತ್ ಕುದಿಲಾಕತ್ತ ನೋಡ್ರಿ. ಅಲ್ಲಿ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿದ್ನಲ್ರಿ, ಅದು ಬಟ್ಟೆ ರೆಡಿ ಆಯ್ತು ನೋಡ್ರಿ. ಲಾಸ್ಟ್ಗೆ ಮಿಷನ್ ಅದು ಸೌಂಡ್ ಬರ್ತದ್ರಿ. ಅವಾಗನೇ ಬಟ್ಟೆ ಎಲ್ಲ ರೆಡಿ ಆಯ್ತು ಅಂತ ನೋಡ್ರಿ. ಅವಾಗೆಲ್ಲ ಎಲ್ಲಿದ್ದು ರೀ ವಾಷಿಂಗ್ ಮಿಷನ್. ನಾವು ಈಗ ಮೊನ್ನೆ ತೊಗೊಂಡೆ ನೋಡ್ರಿ. ಅಲ್ಲಿ ಮ್ಯಾಗ ಮನೆ ಕಟ್ಟಾಕತ್ತಾರ ಅಂತೇಳಿ ನಮ್ಗೆ ಬಟ್ಟೆ ಒಗ್ಯಾಕ ಅನುಕೂಲ ಇಲ್ಲಾರಕ್ಕೆ ವಾಷಿಂಗ್ ಮಿಷನ್ ತೊಗೊಂಡಂಗೆ ಆಗ್ಯದ. ನಾವು 8-9 ವರ್ಷ ಆಯ್ತು ರೀ ಇಲ್ಲಿ ಬೆಂಗ್ಳೂರಾಗಿದ್ದು. ನಾವು ಕೈಲೇ ನಾವು ಒಗೆದು ಹಾಕ್ತೇವೆ ರೀ ಬಟ್ಟೆ ಒಯ್ಯೋದು. ಇವೆಲ್ಲ ವಾಷಿಂಗ್ ಮಿಷನ್ ಅದೆಲ್ಲ ಎಲ್ಲಿ ತೊಗೊಳಕ್ಕೆ ಹೋಗೋದು ಅಂತೇಳಿ ಅನಿವಾರ್ಯ ಅಂತೇಳಿ ತೊಗೊಂಡೇವೆ ನೋಡ್ರಿ.
ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಎಷ್ಟು ಘಮ ಘಮ ಅಂತ ಎಷ್ಟು ಚಂದ ಗಮ್ ಅಂತ ಮನೆ ತುಂಬ ಬದ್ನಿಕಾಯಿ ಪಲ್ಯದಂತೂ ಇಷ್ಟು ಘಮ ಸಾಕತ್ತದ್ರಿ ವಾಸನೆ ಮಸ್ತ್ ಆಗ್ಯದ್ರಿ. ಚಪಾತಿ ಜೊತೆ ಅಂತ ಭಾರಿ ಹಾಕ ನೋಡ್ರಿ ಬದ್ನಿಕಾಯಿ ಪಲ್ಯ. ಸಣ್ಣ ಇಟ್ಟಿನ್ರಿ ಸ್ವಲ್ಪ ಸ್ವಲ್ಪ ಕುದಿಬೇಕ್ರಿ. ಇದನ್ನು ಯಾಕಂದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಗಟ್ಟಿ ಮಾಡ್ಬೇಕ್ರಿ. ಅಂದ್ರೆ ಬದ್ನಿಕಾಯಿ ಹೋಳುನು ತಿಂತಾರೆ ಮನ್ಯಾಗ ಹುಡುಗರು ಏನು ಮಾಡ್ತಾವಂದ್ರೆ ರೀ ರಸ 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 ಬರೇ ಹಿಂಗೆ ಇವು ತೆಗಿತಾರೆ. ಹಿಂಗೆ ಬದ್ನಿಕಾಯಿ ತೆಗೆದು ಸಾರಿನ ಚಮಚ ತೊಗೊಂಡು ಬರೀ ಇದನ್ನು ರಸ ಹಾಕ್ಕೊಂತಾರೆ. ರಸ ಹಾಕ್ಕೊಂಡು ತಿಂತಾರೆ ನೋಡ್ರಿ. ಏನು ಮಾಡ್ತಿ ಗಟ್ಟಿ ಆದರೆ ಅಡ್ಡು ಸಾರ್ಕೊಂಡು ತಿಂತಾರೆ. ಸ್ವಲ್ಪ ರಸ ಇದ್ರೆ ಚಂದಾಗ ಬದ್ನಿಕಾಯಿ ಹೋಳು ಜೊತೆ ರಸನೂ ಹಚ್ಕೊಂಡು ತಿನ್ನಕ್ಕೆ ಬರ್ತೈತೆ. ನಾವು ಮಾಡ್ತೇವೆ ಹುಡುಗರ ದಶಿಂದ ಸ್ವಲ್ಪ ಗಟ್ಟಿಗೆ ಮಾಡಬೇಕಕ್ಕದ ನೋಡ್ರಿ. ನೋಡ್ರಿ ಬಟ್ಟೆ ಅಂತೂ ಆಯ್ತು ನೋಡ್ರಿ ಫುಲ್ ಒಣಗಿದಂಗೆ ಬರ್ತಾವೆ ನೋಡ್ರಿ. ಬಟ್ಟೆ ಅಂತೂ ವಾಷಿಂಗ್ ಮಿಷನ್ಗೆ ಹಾಕಿದ್ರೆ ನಾವು ಕೈಲೇ ಹೋಗೋದು ಸ್ವಲ್ಪ ನೀರು ಇರ್ತಾವ್ರಿ. ಆದ್ರೆ ಕೈಲೇ ಹೋಗೋದು ಮೇಲೆ ಬಟ್ಟೆ ಹಸಿರು ಹಾಕವ್ರಿ. ಇದ್ರಾಗ ಹಸಿರು ಹಾಕವ್ರಿ. ಆದ್ರೆ ಫುಲ್ ಒಣಗಿದ್ದು ನೋಡ್ರಿ. ಒಣಗಿದ ಅರಿವಿನೇ ಹಂಗೆ ಸ್ವಲ್ಪ ಹಾಕೋಣ ಆರೇ ಬಿಡ್ತಾವ್ರಿ. ಅವಾಗೆಲ್ಲ ವಾಷಿಂಗ್ ಮಿಷನ್ ಎಲ್ಲ ಇಲ್ಲ ಕಡೆ ಊರ ಕಡೆ ಯಾರು ತಂದಾರ ಹೇಳಿ ವಾಷಿಂಗ್ ಮಿಷನ್ ಸುಮ್ಮನೆ ಇಟ್ಟು ರೊಕ್ಕ ಪಡೆದು ಕೈಲೇ ಹೋದ್ರೂ ಹಸನ ಹಾಕವ್ರಿ. ಸುಮ್ಮನೆ ಬದ್ದಲ್ಲಿ ಏನೋ ಹಾಕೋಲಿಲ್ಲ ಇವು ವಾಷಿಂಗ್ ಮಿಷನ್ ನಮ್ಮದು ಮಾಡಿದ್ರು ನಮ್ಮ ಕೆಲ್ಸಕ್ಕೂ ಇದು ಹಾಕದ ಅಂತೇಳಿ. ಜಲ್ದಿನ ಆಡ್ತಾರೆ ರೀ. ನೋಡ್ರಿ ಬದ್ನಿಕಾಯಿ ಪಲ್ಯ ಹತ್ರ ರೆಡಿ ಆಯ್ತಲ್ರಿ. ನಾನು ಊಟ ಮಾಡ್ತೀನಿ ನೋಡ್ರಿ. ನಾವು ಹೆಂಗೆ ಬದ್ನಿಕಾಯಿ ಪಲ್ಯ ಹಾಕೋತೀವಿ ದೊಡ್ಡವರು ಹಿಂಗೆ ಎರಡು ಸೇರಿಸಿ ಹಿಂಗೆ ಹಾಕೋತೀವಿ. ನಮ್ಮ ಮನ್ಯಾಗ ನಮ್ಮ ಮಕ್ಕಳು ಇಲ್ರಿ ಇವೆಲ್ಲ ತೆಗಿತಾರೆ. ಹಿಂಗೆ ಇದು ರಸ ಮಾತ್ರ ಬರಿಬೇಕ್ರಿ. ಹಿಂಗೆ ಹಾಕೋತಾರೆ ಅವ್ರು. ಇಷ್ಟೇ ರೀ. ನಾವೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಎಲ್ಲ ಚಂದಾಗ ಹಾಕದ್ ನೋಡ್ರಿ. ಎಲ್ಲರಿಗೂ ಊಟಕ್ಕೆ ಮನ್ಯಾಗ ಹುಡುಗರು ಹಂಗೆ ಮಾಡ್ತಾವೆ ನೋಡ್ರಿ. ನೋಡ್ರಿ ಪಲ್ಯಾರ ಮಸ್ತ್ ಆಗ್ಯದ. ನಾನಾರ ಸ್ವಲ್ಪ ಚಪಾತಿಯಾಗ ತಿಂತೀನಿ ನೋಡ್ರಿ. ನೋಡ್ರಿ ಬದ್ನಿಕಾಯಿ ಹೋಳ ಹಿಂಗೆ ತಗೊಂಡು ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ ಪಲ್ಯ. ನೋಡ್ರಿ ಟೇಸ್ಟ್ ಮಾಡ್ತೀನಿ ನೋಡ್ರಿ. ಮಸ್ತ್ ನೋಡ್ರಿ. ಇದು ಬದ್ನಿಕಾಯಿ ಪಲ್ಯಕ್ಕೆ ಏನೇನು ಮಸಾಲೆ ಹಾಕ್ತೀವಿ ಅನ್ನೋದು ಇದು ಅಲ್ಲ ನೋಡ್ರಿ. ಒಗ್ಗರಣೆ ಹಾಕಾಕ ಐತ್ರಿ ಮೇನು. ಚಂದ ಎಣ್ಣೆ ಕಾಯ್ಬೇಕ್ರಿ. ಎಣ್ಣೆ ಕಾಯಿ ಹೊತ್ನ್ಯಾಗ ನಾವು ಜೀರಿಗೆ ಸಾಸ್ಮಿ ಕರಿಬೇವು ಉಳ್ಳಾಗಡ್ಡಿ ಹಾಕಿ ಅದು ಕೆಂಪಗೆ ಕಾಸ್ತ ನೋಡ್ರಿ. ಅದು ಕಾಸನ ಸ್ವಲ್ಪ ಟಮಾಟೆ ಹಣ್ಣು ಹಾಕ್ತೇವೆ ನೋಡು. ಅದೇ ಒಗ್ಗರಣೆದೇ ಭಾಳ ಮೇನ್ ನೋಡ್ರಿ. ಅದ್ರಾಗ ಏನು ಟೇಸ್ಟ್ ಬರೋದ್ರಿ ನಮ್ಗೆ. ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೇಕು ನೋಡ್ರಿ. ಮಸ್ತ್ ಆಗ್ಯದ.